ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ರಿ. ಫುಲ್ ಮಳೆ ಅಂದರೆ ಮಳೆಯಲ್ಲೇ ವರಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ರಿ. ಫುಲ್ಲು ಜೋರು ಮಳೆ, ಅದರಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇನ್ನು ಹೂವು ಅವೆಲ್ಲ ತಗೊಂಡಿಲ್ಲ. ತುಂಬ ಅಂದರೆ ತುಂಬಾ ಮಳೆ ಬೀಳ್ತಾ ಇತ್ತು. ಸ್ವಲ್ಪ ಐಟಮ್ ತಗೊಂಡ್ವಿ. ಅಷ್ಟರೊಳಗೆ ಜೋರು ಮಳೆ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ಶಾಪಿಂಗ್ ಅಂತ ಹೋಗಿದ್ದಿತ್ತು. ನಾವು ಗ್ರ್ಯಾಂಡಾಗಿ ಏನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ವರ್ಷ ಸ್ವಲ್ಪ ಕಡಿಮೆ ಮಾಡ್ತೀನಿ, ಮೀಡಿಯಮ್ಮಾಗಿ. ದೇವ್ರನ್ನ ಹಂಗೆ ಅನುಗುಣಕ್ಕೆ ತಕ್ಕಂಗೆ ಕೊಡ್ತೀನಿ. ಇದು ಬಂದು ರವೆ ಲಡ್ಡು ಮಾಡ್ತಾಯಿದ್ದೀನಿ ದೇವ್ರಿಗಂತ. ಹೊರ್ಗಡೆ ತೊಗೋಬೇಕಂದ್ರೆ 1000 ರೂಪಾಯಿ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ರವೆ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ತುಪ್ಪ ಆ್ಯಡ್ ಮಾಡ್ಕೊಂಡು ದ್ರಾಕ್ಷಿ ಆ್ಯಡ್ ಮಾಡ್ಕೊತೀನಿ. ನನಗೆ ತುಪ್ಪ ಅಂದರೆ ತುಪ್ಪದಲ್ಲಿ ಮಾಡಿರೋದಂತೂ ನಾನಂತೂ ತಿನ್ನಲ್ಲ. ನನ್ನ ಮಗಳು ನಮ್ಮ ಹಸ್ಬೆಂಡ್ ತಿಂತಾರೆ ತುಪ್ಪ, ನಾನು ಜಾಸ್ತಿ. ನನ್ನ ಮಗ ತುಪ್ಪ ತಿನ್ನಲ್ಲ, ಹಾಗಾಗಿ ಲೈಟಾಗಿ ತುಪ್ಪ ಹಾಕಿದ್ದೀರಿ. ಅದಾದಮೇಲೆ ಅಲ್ಲಿ ಕಾಯಿಸ್ಕೊತಾ ಇದ್ದೀನಿ. ರವೆ ಲಡ್ಡು ಮಾಡೋದಕ್ಕೆ 1 ಕಪ್ ಆಗೋಷ್ಟು, 1.5 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ, ಒಂದು ರೋಲ್ ಅಷ್ಟೇ. ತುಂಬ ಚೆನ್ನಾಗಿ ಬಂತು ರವೆ ಲಡ್ಡು, ನೋಡ್ಬೋದು ನೀವು. ಅದಾದಮೇಲೆ ಒಂಚೂರು ಸಕ್ಕರೆ, ರವೆ ಹುರಿದಿರೋಂಥ ರವೆಗೆ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿಲ್ಲಂದರೆ ಒಂದು ಕಡೆ ಸ್ವೀಟು, ಒಂದು ಕಡೆ ಸಪ್ಪೆ ಇರ್ತೈತೆ. ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಹಾಕ್ಕೊಂಡು ನಾನು ತುಪ್ಪದ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವೆ ಹುರಿಯೋವಾಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹುರ್ಕೊಂಡಿದ್ದೀನಿ, ನೀಟಾಗಿ ಬರ್ತೈತೆ ಅಂತ ಹೇಳಿ. ಯಾವುದೇ ರೀತಿ ಸೀದೋಗಲ್ಲ ಈ ಥರ ಮಾಡೋದ್ರಿಂದ. ರವೆಗೆ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ರವೆ ಹುರಿದೋಗಲ್ಲ. ಇವಾಗ ಹದವಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರಿಟ್ಕೊತಾ ಇದ್ದೀನಿ. ಏನಕ್ಕಂದರೆ ರವೆ ಲಡ್ಡು ಮಾಡಿ ಅಲ್ಲಿ ಇಡೋದಕ್ಕೆ, ತಟ್ಟೆಯಲ್ಲಿ ಇಟ್ಕೊಳ್ಳೋಣ ಅಂತ, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಇವಾಗ ಒಂಚೂರು ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಎಲ್ಲ ಕಡೆಯೂ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಕೆಲವರು ಬಿಸಿನೀರು ಹಾಕ್ತಾರೆ, ನನಗೆ ಬಿಸಿನೀರು ಹಾಕಲ್ಲ, ಹಾಲು ಹಾಕಿ ಮಾಡ್ತೀನಿ. ದೇವ್ರಿಗೆ ಮಾಡೋದ್ರಿಂದ ಹಾಲು ಹಾಕಿನೇ ಮಾಡ್ತೀನಿ. ತುಂಬ ನೀಟಾಗಿ ಬಂತು, ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ಈ ಥರ ಒಂದ್ಸರಿ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ನೋಡಿ. ನಾನು ಯಾವುದೇ ರೀತಿ ದೇವ್ರಿಗೆ ಮಾಡೋವಂಥದ್ದು ಹೊರ್ಗಡೆ ತಗೊಳ್ಳಲ್ಲ. ಸಿಂಪಲಾಗಿ ಮಾಡಿದ್ರೂ ಒಳ್ಳೆ ನಿಷ್ಠೆ ಭಕ್ತಿಯಿಂದ ಮಾಡ್ತೀನಿ ಮನೆಯಲ್ಲೇ, ಸಾಕು ನನಗೆ. ಜನಗಳು ನೋಡೋರೋಕ್ಕಿಂತ 1000 ಇದ್ದರೂ ಸಾಲಲ್ಲ. ನಮ್ಮ ಖುಷಿಗೋಸ್ಕರ ನಾವು ಜೀವನ ಮಾಡಬೇಕು, ಹಂಗಂತ ಹೇಳಿ ನಾನಿಲ್ಲಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನಾವು ಹೊರ್ಗಡೆ ತಗೊಳ್ಳೋ ಬದಲು ಅಷ್ಟು ಚಾರ್ಜ್ ಆಗುತ್ತೆ. ಅದ್ರ ಬದಲು ಅವ್ರು ಹೆಂಗೆ ಮಾಡ್ತಾರೋ, ನಾವು ಒಂದು ತಿಂಗಳಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಹಬ್ಬ ಮಾಡೋಣ ಅಂತ ಮಾಡ್ತಾಯಿರ್ತೀವಿ. ಹೊರ್ಗಡೆ ಹೋಗಿ ಅವು ಇವು ಫುಡ್ಗಳು ಇಡೋದು ಎಷ್ಟು ಸರಿ. ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಂತೇಳಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರವೆ ಲಡ್ಡು ಈ ಥರ ಬಂದಿತ್ತು. 1 ವಾರ ಇಟ್ಟರು ಏನೂ ಆಗೋಲ್ಲ ಇದು, ಮತ್ತು ಹಾಳಾಗಲ್ಲ. ನಾನು ದೇವ್ರ ಮುಂದೆನೇ ಇಟ್ಟು ನಿಮಗೆ ವಿಡಿಯೋ ತೋರಿಸ್ತೀನಿ. ವ್ಲಾಗ್ ಫುಲ್ಲು ಎಂಡ್ವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಕಂಟಿನ್ಯೂ ಹಂಗೆ ವ್ಲಾಗ್. ಇದು ಬಂದು ಥರ್ಸ್ಡೇ ವ್ಲಾಗು. ಮತ್ತು ಕಂಟಿನ್ಯೂ ಮನೆಯೆಲ್ಲ ಕ್ಲೀನ್ಗಳೆಲ್ಲ ಮಾಡಿ ಸಂಜೆ 5 ಗಂಟೆ ಆಗಿತ್ತು. ನಾನು ಕೂಡ ಇವತ್ತು ನಮ್ಮ ಮನೆ ಮಾರ್ಕೆಟ್ಗೆ ಹೋಗಿದ್ದೀನಿ. ಮಾರ್ಕೆಟ್ ಅಂತ ಹಬ್ಬದ ಮಾರ್ಕೆಟ್, ಫುಲ್ಲು ರಶ್ ಅಂದರೆ ರಶ್ಶು, ಟ್ರಾಫಿಕ್ ಒಂದು ಕಡೆ. ಹೂವುಗಳಂತೂ ಸಿಕ್ಕಾಪಟ್ಟೆ ರೇಟು. ಒಂದೇ ಒಂದು ಹುನಾರ ಹಾಕೋಣ ದೇವ್ರಿಗೆ, ಮಲ್ಲಿಗೆ ಹೂವಾರ ಸಾಕು, ಬೇರೆ ಯಾವುದೇ ರೀತಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೂವು ಹುಡುಕ್ತಾಯಿದ್ದೀನಿ, ಯಾವ ಕಡೆ ಸಿಗ್ತೈತೋ ಚೆನ್ನಾಗಿರೋಂಥ ಮೊಗ್ಗು ಅಂತ ಹುಡುಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು. ಫ್ರೂಟ್ಸ್ ತಗೊಂಡು ಬರೋಣ ಅಂತ ಬಂದಿದ್ದೀನಿ. ಫ್ರೆಶ್ಶು ಒಂದು ಜೋಡಿ ಬಂದು 225. ಏನು ಈ ಪೈನಾಪಲ್ಲು ಚೆನ್ನಾಗೈತೆ ಅಂತೇಳಿ ಇವಾಗ ಹಬ್ಬಗಳೆಲ್ಲ ಅವರು ರೇಟ್ ಮಾಡ್ಕೋಬೇಕಂತೇಳಿ ತುಂಬ ರೇಟ್ ಮಾಡ್ತಾವ್ರೆ. ಮಿನಿಮಮ್ ಟೈಮಲ್ಲಿ ನಾರ್ಮಲಾಗಿ 100 ರುಪೀಸು ಒಂದು, ಇವಾಗ 225 ಕೊಟ್ಟೆ ನಾನು. 250 ಹೇಳಿದ್ರು ಜೋಡಿ. ಹಾಗಾಗಿ ಸ್ವಲ್ಪ ಹಣ್ಣುಗಳು ತೊಗೊಂಡಿದ್ದೀನಿ ಮೀಡಿಯಮ್ಮಾಗಿ. ದಾಳಂಬ್ರಿ ಬಂದು 250 ಆಗಿತ್ತು ನಮ್ಮ ಕಡೆ. 300 ಆಪಲ್ ಇತ್ತು, 200ದು ಇತ್ತು 1 kg.
ಆರೆಂಜ್ 1 kg, ಆ್ಯಪಲ್ ಅರ್ಧ kg, ಬಾಳೆಹಣ್ಣು ಒಂದು 6 kg ಇಷ್ಟು ತಗೊಂಡು ಮನೆಗೆ ಬಂದ್ರಿ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಒಬ್ಬಳೇ ಎಲ್ಲ ಮನೆ ನಿಭಾಯಿಸಬೇಕು. ನನಗೆ ನನ್ನ ಗಾಡಿ ಇರೋದಕ್ಕೆ ತುಂಬ ಅಂದ್ರೇ ತುಂಬ ಕೆಲಸ ಆಗುತ್ತೆ. ನನ್ನ ಗಾಡಿ ಇರೋದ್ರಿಂದ ತುಂಬ ಉಪಯೋಗ ಆಗುತ್ತೆ ನನಗೆ. ಯಾಕಂದರೆ ಗಾಡಿ ಕಲ್ತಿದ್ರೆ ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾನು ಕೂಡ ಇವತ್ತು ಎಲ್ಲ ತೊಗೊಂಡು ಹೋಗ್ಬಂದಿದ್ದೀನಿ ಒಬ್ಬಳೇ. ತುಂಬ ಚೆನ್ನಾಗಿತ್ತು. ಎಲ್ಲ ಮಾರ್ಕೆಟ್ ನೋಡೋಕೆ ಕಲರ್ಫುಲ್ಲಾಗಿತ್ತು. ಬಟ್ ಮಳೆ ಯಾವತ್ತೋ ಇಷ್ಟು ದಿವಸ ಬೀಳ್ದಿರೋಂಥ ಮಳೆ ಹಬ್ಬದ ಟೈಮಲ್ಲೇ ಮಳೆ ಬಿತ್ತು. ಅದಂತೂ ಸ್ವಲ್ಪ ಬೇಜಾರು. ಯಾಕಂತ ಹೇಳಿದ್ರೆ ಪಾಪ ವ್ಯಾಪಾರ ಮಾಡೋರೆಲ್ಲ ವ್ಯಾಪಾರ ಮಾಡ್ಕೊತಾ ಇದ್ರು. ಪರ್ಚೇಸ್ ಮಾಡೋಕೆ ಹೋದವ್ರು ನಮಗೂ ಬೇಜಾರೇ, ವ್ಯಾಪಾರ ಅಂಗಡಿಗಳಿಟ್ಟಿರೋರು ಅವ್ರಿಗೂ ಬೇಜಾರೇ. ಎಷ್ಟು ದಿವ್ಸನಿಂದ ಮಳೆ ಇಲ್ದಿತ್ತು, ಹಬ್ಬದ ಟೈಮಲ್ಲೇ ಮಳೆ ಬಂತು. ಅದಾಯಿತು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ. ಇದು ಫ್ರೈಡೇ ವ್ಲಾಗು. ಬೆಳಗ್ಗೆನೇ 5:45 ಆಗಿತ್ತು, ನೋಡ್ತಾ ಇರ್ಬೋದು. ಪೂಜೆ ಮಾಡಿದ್ದೀನಿ. ಬೆಳಗ್ಗೆನೇ ಕಳಶ ಕುಳಿಸ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ಸಾಕು, ನನ್ನ ಮನಸ್ಸು ತೃಪ್ತಿಗೋಸ್ಕರ ನಾನು ಮಾಡಿದ್ದೀನಿ. ಬೇರೆ ಒಬ್ಬರು ನೋಡಲಿ ಅಂತ ಅಲ್ಲ. ವರ್ಷ ಮಾಡ್ತೀನಿ. ಬಟ್ ನನ್ನ ಖುಷಿಗೋಸ್ಕರ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ಇದು ಒಂದು ಪದ್ಧತಿಯಿಂದ ಮಾಡಿದ್ದೀನಿ. ಸಾಕು, ಇಷ್ಟು ಮನ್ಸಿಗೆ ನೆಮ್ಮದಿ ಆಯಿತು, ಖುಷಿನೂ ಆಯಿತು. ನೀವು ಕೂಡ ನಿಮ್ಮ ಮನಸ್ಸು ಒಪ್ಪೋ ಥರ ಮಾಡಿ. ಬೇರೆ ಒಬ್ಬರು ಹೇಳಿ ಅದೊಂದು ಇದೊಂದು ಹೇಳ್ತಾರಲ್ಲ ಜನ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನ್ಸಿಗೆ ಏನು ಅನ್ನಿಸ್ತದೋ ಆ ಥರ ಮಾಡಿ. ಅವರು ಬಂದಿದ್ದು ಚೇಂಜ್ ಮಾಡು ಅಂದರೆ ನೀವು ಯಾವುದೇ ರೀತಿ ಚೇಂಜ್ ಮಾಡಿ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ಅದು ಕಳಶ ಇಟ್ಟಿರೋದಕ್ಕೂ ಭಿನ್ನ ಆಗುತ್ತೆ. ಅದಕ್ಕೆ ನಾವು ಕಳಶ ಕದಲ್ಸೋವಾಗೆ ಇರಲಿ. ಒಂದು ಸರಿ ಇಟ್ಟಿದ ಮೇಲೆ ಲಕ್ಷ್ಮೀನ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಈ ಥರ ಇತ್ತು. ನಿಮ್ಮ ಮನೇಲಿ ಯಾವ ಥರ ಇತ್ತು ಅಂತ ಒಂದು ಕಮೆಂಟ್ ಹಾಕಿ. ಬಡವ್ರ ಮನೆ ಮಹಾಲಕ್ಷ್ಮಿನ ಕುಳ್ಸಿರೋ ವಿಧಾನ ತುಂಬಾ ಖುಷಿ ಆಯಿತು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಾನಿವತ್ತು ಊಟಕ್ಕೆ ಅನ್ನ, ರಸಮ್, ಹೋಳಿಗೆ, ಮುದ್ದೆ, ಸಾಂಬಾರು ಇಷ್ಟು ಮಾಡಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸಂಜೆ ಅರ್ಶಿನ ಕುಂಕುಮ ಕೊಡಬೇಕು. ಆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಹಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಕಂಟಿನ್ಯೂ ದ ವಿಡಿಯೋ.